ವಿನೋದದಲ್ಲೂ ಎಂಥ ವಿನಯ, ಎಂಥ ನಿಸ್ವಾರ್ಥತೆ. ಬಸವರಾಜ, ನಿಮ್ಮೊಡನೆ ಸ್ವಲ್ಪ ಮಾತನಾಡಬೇಕಾಗಿದೆ. ಬನ್ನಿ. ಕುಳಿತುಕೊಳ್ಳಿ. ಬಸವರಾಜರೇ, ನಿಮ್ಮನ್ನು ಕಾಣುವ ಮೊದಲು ಬೇಕಾದಷ್ಟು ಮಾತನಾಡಬೇಕೆನಿಸುತ್ತದೆ. ನಿಮ್ಮನ್ನು ಕಂಡ ಒಂದು ಮಾತು ಆಡಲು ಮನಸ್ಸು ಬರುವುದಿಲ್ಲ. ವಿಷಯವೇನು ಪ್ರಭು? ಹೊಲೆಯರನ್ನು ಊರೊಳಗೆ ಬಿಟ್ಟಿರಂತೆ, ಗುಡಿಗೂ ಕರೆದುಕೊಂಡು ಹೋದಿರಂತೆ. ಹೌದು ಮಹಾರಾಜ, ಅವರೀಗ ಹೊಲೆಯರಲ್ಲ, ಪರಿಶುದ್ಧರಾದ ಶರಣರಾಗಿದ್ದಾರೆ. ಸಾಂಪ್ರದಾಯ ಶರಣರು ಸಮಾಜ ಸುಧಾರಣೆ ಪದ್ಧತಿಯನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಇದರಿಂದ ಕಲ್ಯಾಣದಲ್ಲಿ ಕ್ರಾಂತಿಯೂ ತಲೆ ಎತ್ತಬಹುದು. ಅದಕ್ಕಾಗಿ ಸತ್ಯವನ್ನು ಬಚ್ಚಿಡಲು ಸಾಧ್ಯವೇ? ಹೊನ್ನ ನೇಗಿಲಲುತ್ತು ಎಕ್ಕಿಯ ಬೀಜವ ಬಿತ್ತುವರೆ, ಕರ್ಪೂರದ ಮರವ ಕಡಿದು ಕಳ್ಳಿಗೆ ಬೇಲಿಯ ನಿಕ್ಕುವರೆ, ಶ್ರೀಗಂಧದ ಮರವ ಕಡಿದು ಬೇವಿಂಗೆ ಎಡೆಯ ನಿಕ್ಕುವರೆ. ನೀವು 1,90,000 ಜಂಗಮರಿಗೆ ನಿತ್ಯ ದಾಸೋಹ ಮಾಡುತ್ತಿರುವರಂತೆ. ನಿಜ. ಅದಕ್ಕಾಗಿ ಭಂಡಾರವನ್ನೇ ಬರಿದು ಮಾಡಿದಿರೆಂದು ಆಪಾದನೆ. ಇನ್ನೊಬ್ಬರ ಭಂಡಾರವನ್ನು ಸೂರೆ ಮಾಡಿ ಮತ್ತೊಬ್ಬರ ಶಕ್ತಿ ಸಾಮರ್ಥ್ಯಗಳಿಗೆ ಮೊರೆ ಹೊಕ್ಕು ಬದುಕುವ ಧರ್ಮ ಹುಟ್ಟಿದ ದಿನವೇ ಸತ್ತು ಹೋಗುತ್ತದೆ ಪ್ರಭು. ಬೇಲಿಯೇ ಎದ್ದು ಬೆಳೆಯನ್ನು ತಿನ್ನುವುದೇ, ಸಮುದ್ರವೇ ನೀರನ್ನು ಕುಡಿಯುವುದೇ, ಸೂರ್ಯನೇ ಕನ್ನಡಿಯ ಬೆಳಕನ್ನು ಬೇಡುವನೇ? ಇಲ್ಲ, ಶರಣರು ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಬೇಡಲು ಬಂದಿಲ್ಲ. ಪ್ರಭುಗಳು ಬೇಕಾದಾಗ ಪರೀಕ್ಷಿಸಿಕೊಳ್ಳಬಹುದು. ದುಡಿದೇ ಜೀವನ ಮಾಡಬೇಕೆಂದು, ಇನ್ನೊಬ್ಬರಿಗೆ ಭಾರವಾಗಿರಬಾರದೆಂದು ಶರಣರು ಕಟ್ಟು ಮಾಡಿಕೊಂಡಿದ್ದಾರೆ. ಇದಕ್ಕೆ ಅವರ ಹೆಸರುಗಳೇ ಸಾಕ್ಷಿ. ಮೋಳಿಗೆ ಮಾರಯ್ಯ, ಆಯ್ದಕ್ಕಿ ಮಾರಯ್ಯ, ಮಡಿವಾಳ ಮಾಚಯ್ಯ, ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಕುಂಬಾರ ಗುಂಡಯ್ಯ. ಈ ಶರಣರುಗಳೆಲ್ಲರೂ ತಮ್ಮ ತಮ್ಮ ಕಾಯಕವನ್ನು ಹೆಸರಿನ ಹಿಂದೆ ಹೇಳಿಕೊಂಡಿದ್ದಾರೆ. ಇವರಿಗೆ ರಾಜ್ಯ ಭಂಡಾರದ ಅಗತ್ಯವಿಲ್ಲ. ಶರಣರೆಲ್ಲ ಸೈನಿಕರಾಗುತ್ತಿದ್ದಾರಂತೆ, ನಿಜವೇ? ಹೌದು ಪ್ರಭು. ಇದನ್ನು ತಾವು ನಂಬಿದಿರಾ? ನಂಬಲು ಇಲ್ಲ, ನಂಬದೆ ಸುಮ್ಮನೆ ಇರಲು ಆಗಲಿಲ್ಲ. ಭಕ್ತಿಯ ಭದ್ರಾಸನದಲ್ಲಿ ನಾನು ನಿತ್ಯ ಸಂತೋಷಿಯಾಗಿದ್ದೇನೆ ಪ್ರಭು. ಈ ಸಿಂಹಾಸನವು ನಿಮಗೆ ಮೀಸಲು, ನಿಮ್ಮ ಸಂತತಿಯವರಿಗೆ ಮೀಸಲು. ಬಸವರಾಜ, ಅನ್ಯಾಯವಾಗಿ ನಿಮ್ಮ ಮನಸ್ಸನ್ನು ಹುಣ್ಣು ಮಾಡಿಬಿಟ್ಟೆ. ಇಲ್ಲ ಪ್ರಭು, ಇಲ್ಲ.